ದಾಂಡೇಲಿ ತಾಲೂಕಿನಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ನಿರ್ಮಾಣವಾಗುತ್ತಿರುವ G+2 ಮಾದರಿಯ 998 ಮನೆಗಳ ಕಾಮಗಾರಿ ಸಂಪೂರ್ಣ ಸ್ಥಗಿತಗೊಂಡಿದ್ದು, ತಕ್ಷಣ ವಿಶೇಷ ಅನುದಾನ ಬಿಡುಗಡೆಗೊಳಿಸಬೇಕು ಎಂದು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಅಕ್ರಮ್ ಖಾನ್ ಆಗ್ರಹಿಸಿದರು. ಕಾರವಾರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2016ರಲ್ಲಿ 1106 ಮನೆಗಳು ಮಂಜೂರಾಗಿದ್ದು, 2018ರಲ್ಲಿ ಕಾಮಗಾರಿ ಆರಂಭಗೊಂಡಿತ್ತು. ಈಗಾಗಲೇ 108 ಮನೆಗಳನ್ನು ಫಲಾನುಭವಿಗಳಿಗೆ ನೀಡಲಾಗಿದೆ. ಇನ್ನು 84 ಮನೆಗಳು ಪೂರ್ಣಗೊಂಡಿದ್ದರೂ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ವಿತರಣೆಯಾಗಿಲ್ಲ. ಉಳಿದ 998 ಮನೆಗಳ ಕಾಮಗಾರಿ ಸಂಪೂರ್ಣವಾಗಿ ನಿಂತಿದೆ ಎಂದು ತಿಳಿಸಿದರು. ಈ ವಿಷಯವನ್ನು ಸಚಿವರು ಹಾಗೂ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಆರೋಪಿಸಿದರು. ಇನ್ನು 108 ಮನೆಗಳ ಪೈಕಿ ಸುಮಾರು 74 ಫಲಾನುಭವಿಗಳಿಗೆ ಬ್ಯಾಂಕ್ ಸಾಲ ಮಂಜೂರಾಗಿಲ್ಲ. ಫಲಾನುಭವಿಗಳು ನಿಯಮದಂತೆ 70,000 ರೂಪಾಯಿ ಮೊತ್ತವನ್ನು ಮೊದಲು ಪಾವತಿಸಿದ್ದು, ನಂತರ 1.20 ಲಕ್ಷ ಸಾಲ ಪಡೆಯಬೇಕಾಗಿತ್ತು. ಆದರೆ ಬ್ಯಾಂಕ್ಗಳಲ್ಲಿ ಸಾಲ ಮಂಜೂರಿಗಾಗಿ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆ ನೋಂದಣಿ ಪ್ರಕ್ರಿಯೆಯು ಇನ್ನೂ ಪೂರ್ಣಗೊಂಡಿಲ್ಲ ಎಂದು ತಿಳಿಸಿದರು. ಗುತ್ತಿಗೆದಾರರಿಗೆ ಕಾಮಗಾರಿ ಪ್ರಾರಂಭಿಸಲು ಅಗತ್ಯವಾದ 52 ಲಕ್ಷ ರೂಪಾಯಿ ಬಿಡುಗಡೆಯಾಗದ ಕಾರಣ ಕೆಲಸ ಮುಂದುವರಿಯುತ್ತಿಲ್ಲ. ತಕ್ಷಣ ಕಾಮಗಾರಿ ಪುನರಾರಂಭಿಸಿ ಮನೆಗಳನ್ನು ವಿತರಿಸದಿದ್ದಲ್ಲಿ ಏಪ್ರಿಲ್ 8ರಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. G+2 ಯೋಜನೆಯಲ್ಲಿ ಸುಮಾರು 1106 ಮನೆಗಳ ಒಂದು ಯೋಜನೆ ಪ್ರಾರಂಭವಾಗಿತ್ತು. 2018ರಲ್ಲಿ ಕಾಮಗಾರಿ ಪ್ರಾರಂಭವಾಗಿದೆ. ಈ ವಿಷಯದ ಬಗ್ಗೆ ನಾವು ಗೃಹ ಮಂಡಳಿಯ ಮಂತ್ರಿ ಜಮೀರ್ ಅಹಮದ್ ಖಾನ್ ಅವರಿಗೂ ಸಹ ಲಿಖಿತ ಮನವಿ ಕೊಟ್ಟಿದ್ವಿ. ಈ ಮನೆಗಳ ಒಂದು ಕಾರ್ಯ ಪೂರ್ತಿ ಮಾಡಲಿಕ್ಕೆ ಒಂದು ವಿಶೇಷ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಜನಸ್ಪಂದನ ಕಾರ್ಯಕ್ರಮ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲೂ ಸಹ ಅದೇ ರೀತಿ ಈ ಒಂದು ಕಾರ್ಯಕ್ಕೆ ಯಾವುದೇ ಪ್ರಗತಿ ನಮ್ಗೆ ಕಾಣಿಸ್ತಾ ಇಲ್ಲ. ಇಲ್ಲಿವರೆಗೆ ನಾವು ಒಂದು 3 ವರ್ಷದ ಹೋರಾಟದಲ್ಲಿ 108 ಮನೆ ಮಾತ್ರ ಇವತ್ತು ಬಳಿಗೆ ಸಾಧ್ಯತೆ ಆಗಿದೆ. ಈಗ ಉಳಿದ ಕಾಮಗಾರಿ ಸುಮಾರು 998 ಮನೆಗಳ ಕಾಮಗಾರಿ ಸಂಪೂರ್ಣವಾಗಿ ಮನೆ ರೆಡಿ ಮಾಡಿ ಸುಮಾರು 8 ತಿಂಗಳಾಗಿದೆ. ಆ ಮನೆಗಳ ಸಣ್ಣ ಪುಟ್ಟ ಕೆಲಸ ಮಾತ್ರ ಇದೆ. ಅದನ್ನು ಸಹ ಇವತ್ತು ಮಾಡಿ ವಿತರಣೆ ಮಾಡಲಿಕ್ಕೆ ಇವತ್ತು ನಮ್ಮ ನಗರ ಆಡಳಿತ, ಜಿಲ್ಲಾ ಆಡಳಿತ ವಿಳಂಬ ನೀತಿ ಮಾಡ್ತಾ ಇದೆ ಮತ್ತು ಇದರಲ್ಲಿ ರಾಜಕೀಯ ಸಹ ನಮಗೆ ಕಾಣಿಸ್ತಾ ಇದೆ. ಉದ್ದೇಶಪೂರ್ವಕವಾಗಿ ಈ ಯೋಜನೆಯನ್ನು ಇನ್ನು ಸಮಿತಿ ಉಪಾಧ್ಯಕ್ಷ ಅಶೋಕ್ ಪಾಟೀಲ್ ಮಾತನಾಡಿ, 2010-13ರ ಅವಧಿಯಲ್ಲಿ ಗೃಹ ಮಂಡಳಿಯಿಂದ ಮನೆ ನಿವೇಶನಕ್ಕಾಗಿ 22,545 ಅರ್ಜಿಗಳು ಸಲ್ಲಿಕೆಯಾಗಿದ್ದು, ಅರ್ಜಿ ಶುಲ್ಕವಾಗಿ ಸುಮಾರು 2 ಕೋಟಿ ಬ್ಯಾಂಕಿನಲ್ಲಿ ಜಮಾ ಆಗಿದೆ. ಆದರೆ ಇಂದಿಗೂ ನಿವೇಶನ ವಿತರಣೆ ಕುರಿತು ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ದೂರಿದರು. ಇನ್ನು ದಾಂಡೇಲಿ ತಾಲೂಕು ಸ್ಥಾಪನೆಯಾಗಿ 8 ವರ್ಷಗಳಾದರೂ ತಾಲೂಕು ಮಟ್ಟದ ಬಹುತೇಕ ಕಚೇರಿಗಳು ಇನ್ನೂ ಸ್ಥಾಪನೆಯಾಗಿಲ್ಲ. ಅನೇಕ ಕೆಲಸಗಳಿಗಾಗಿ ಜನರು ಇತರೆ ತಾಲೂಕುಗಳಿಗೆ ತೆರಳಬೇಕಾದ ಪರಿಸ್ಥಿತಿ ಇದೆ. ಹೀಗಾಗಿ ತಾಲೂಕು ಮಟ್ಟದ ಎಲ್ಲಾ ಕಚೇರಿಗಳನ್ನು ದಾಂಡೇಲಿಯಲ್ಲೇ ಸ್ಥಾಪಿಸಬೇಕೆಂದು ಆಗ್ರಹಿಸಿದರು. ಬ್ಯಾಂಕಿನಲ್ಲಿ ಇಷ್ಟಾದರೂ ಕೂಡ ಈಗ 10 ವರ್ಷಗಳ 12 ವರ್ಷ ಆಯಿತು. ಇನ್ನೂ ಏನು ಅರ್ಜಿ ಹಾಕಿದ್ದಾರೆ ಆ ಜನರಿಗೆ ನಿವೇಶವನ್ನು ಹಂಚ್ತಾ ಇಲ್ಲ. ದಾಂಡೇಲಿಯಲ್ಲಿ 10 ಎಕರೆ ಜಮೀನ ಅದಕ್ಕೆ ಮೀಸಲಾಗಿ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನ ಈಗ ಬೇರೆ ಬೇರೆ ರೀತಿಯಿಂದ ಅತಿಕ್ರಮಣ ಆಗ್ತಾ ಇದೆ. ಅದನ್ನು ಆದಷ್ಟು ಬೇಗ ಒಂದು ಗೃಹ ಮಂಡಳಿಯಿಂದ ಜಮೀನನ್ನು ತೆಗೆದುಕೊಂಡು ಈ ನಿವೇಶನ ಏನು ಅರ್ಜಿ ಹಾಕಿದಾರ ಅವರಿಗೆ ಆದಷ್ಟು ಶೀಘ್ರದಲ್ಲಿ ಅದನ್ನ ನಿವೇಶನ ಕೊಡಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಯಾರು ನಿವೇಶನ ಅರ್ಜಿ ಹಾಕಿದ್ದಾರೆ ಅವರಿಗೆ ಆ ಜಾಗದಲ್ಲಿ ಬೇಲಿ ಹಾಕೊಂಡ್ಬಿಡಿ ಅನ್ನುವಂಥ ಪ್ರಸಂಗ ಬರ್ತದೆ. ಅದಕ್ಕೆ ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ, ವಸತಿ ಖಾತೆ ಮಂತ್ರಿಗಳಿಗೆ, ನಮ್ಮ ಕ್ಷೇತ್ರದ ಶಾಸಕರಿಗೆ ಮತ್ತು ಇನ್ನುಳಿದ ಸಂಬಂಧಪಟ್ಟ ಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಎಲ್ಲರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದೇವೆ. ಈ ಒಂದು ಕಾರ್ಯವನ್ನು ಆದಷ್ಟು ಶೀಘ್ರದಲ್ಲಿ ಅವರು ಈ ಕ್ರಮ ತೆಗೆದುಕೊಳ್ಳಬೇಕು. ಈ ಸಂದರ್ಭದಲ್ಲಿ ಸಮಿತಿಯ ಮಧುಕರ್ ಸಾಂಗೇಕರ್, ನಾಮದೇವ್ ಶಿಕಾರಿಪುರ, ಅಶೋಕ್ ಉಪ್ಪಾರ್, ಗೋಪಾಲ್ ಉಪಸ್ಥಿತರಿದ್ದರು.